ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಮಾದೇಗೌಡ ಎಂಬ ಬುದ್ಧಿವಂತ ವೃದ್ಧ ವಾಸಿಸುತ್ತಿದ್ದ. ಆತ ತನ್ನ ಹೆಂಡತಿ, ಇಬ್ಬರು ಗಂಡು ಮಕ್ಕಳು ಮತ್ತು ಮಗಳೊಂದಿಗೆ ತುಂಬ ಸಂತೋಷವಾಗಿದ್ದ ಮತ್ತು ಕೆಲ ಭಿನ್ನಾಭಿಪ್ರಾಯಗಳೂ ಇದ್ದವು. ಒಂದು ದಿನ ಮಾದೇಗೌಡನ ಪುತ್ರರಾದ ಅರುಣ ಮತ್ತು ಕಿರಣ ಒಂದು ಸಣ್ಣ ಜಮೀನಿನ ಬಗ್ಗೆ ತೀವ್ರ ವಾದಕ್ಕೆ ಇಳಿದರು. ವಾದವು ಉಲ್ಬಣಗೊಂಡಿತು ಮತ್ತು ಅವರು ಪರಸ್ಪರ ಮಾತನಾಡುವುದನ್ನು ನಿಲ್ಲಿಸಿದರು. ಮಾದೇಗೌಡನ ಮಗಳು ಪ್ರಿಯಾ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಿದಳು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಕುಟುಂಬವು ಒಡೆಯುವ ಅಂಚಿನಲ್ಲಿತ್ತು. ಒಂದು ಸಂಜೆ ಮಾದೇಗೌಡ ತನ್ನ ಕುಟುಂಬವನ್ನು ಒಟ್ಟಿಗೆ ಕರೆದು, ನಾನು ನಿಮಗೆ ಏನನ್ನೋ ತೋರಿಸಲು ಬಯಸುತ್ತೇನೆ ಎಂದು ಹೇಳಿದನು. ಮತ್ತು ಅವನು ತನ್ನ ಇಬ್ಬರೂ ಗಂಡು ಮಕ್ಕಳನ್ನು ಹತ್ತಿರದ ಕಾಡಿಗೆ ಕರೆದೊಯ್ದ. ಅಲ್ಲಿ ಆಳವಾದ ಬೇರುಗಳು ಮತ್ತು ವಿಸ್ತಾರವಾದ ಕೊಂಬೆಗಳನ್ನು ಹೊಂದಿರುವ ಭವ್ಯವಾದ ಮರವನ್ನು ತೋರಿಸಿದನು. ಆ ಮರವನ್ನು ತೋರಿಸುತ್ತಾ ಹೀಗೆ ವಿವರಿಸುತ್ತಾನೆ. ಇದು ನಮ್ಮ ಕುಟುಂಬ ವೃಕ್ಷ. ಈ ಮರದಂತೆಯೇ ನಮ್ಮ ಕುಟುಂಬವು ಪ್ರೀತಿ, ವಿಶ್ವಾಸ ಮತ್ತು ಗೌರವದ ಆಳವಾದ ಬೇರುಗಳನ್ನು ಹೊಂದಿದೆ. ಆದರೆ ಈ ಮರದ ಕೊಂಬೆಗಳು ಗಾಳಿಯಲ್ಲಿ ಬಾಗಲೇಬೇಕು. ನಾವು ಪರಸ್ಪರರ ಅಭಿಪ್ರಾಯಗಳಿಗೆ ಹೊಂದಿಕೊಳ್ಳಲು ಮತ್ತು ಬಾಗಲು ಕಲಿಯಬೇಕು. ಮರದ ಬೇರುಗಳು ಅದನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವಂತೆಯೇ ನಾವು ಪರಸ್ಪರ ಪ್ರೀತಿ ಮತ್ತು ಬದ್ಧತೆಯಿಂದ ನಮ್ಮ ಕುಟುಂಬವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಬೇಕು ಎಂದು ಮಾದೇಗೌಡ ವಿವರಿಸುತ್ತಾನೆ. ಅರುಣ ಮತ್ತು ಕಿರಣ ಪರಸ್ಪರ ನೋಡಿಕೊಂಡರು ಮತ್ತು ಮುಗುಳ್ನಕ್ಕರು. ಅವರ ಭಿನ್ನಾಭಿಪ್ರಾಯವು ಹಾದು ಹೋಗುವ ಸಣ್ಣ ಬಿರುಗಾಳಿಯಂತೆ ಎಂದು ಅವರು ಅರಿತುಕೊಂಡರು. ಅಲ್ಲದೆ ಅವರ ಪ್ರೀತಿ ಮತ್ತು ಕುಟುಂಬದೊಂದಿಗಿನ ಬಂಧವು ಇನ್ನೂ ಬಲವಾಯಿತು. ಆ ದಿನದಿಂದ ಕುಟುಂಬವು ಮರದಂತೆಯೇ ತಮ್ಮ ಸಂಬಂಧಗಳನ್ನು ಪೋಷಿಸಲು ಇನ್ನಷ್ಟು ಪ್ರಯತ್ನವನ್ನು ಮಾಡಿತು. ಅವರು ಪರಸ್ಪರರ ವ್ಯತ್ಯಾಸಗಳನ್ನು ಸಂವಹನ ಮಾಡಲು, ಕ್ಷಮಿಸಲು ಮತ್ತು ಪ್ರಶಂಸಿಸಲು ಕಲಿತರು. ಇದರಿಂದ ತಿಳಿಯುವುದೇನೆಂದರೆ, ಬಲವಾದ ಕುಟುಂಬವು ಆಳವಾದ ಬೇರುಗಳನ್ನು ಹೊಂದಿರುವ ಮರದಂತೆ. ಅದು ಯಾವುದೇ ಬಿರುಗಾಳಿಯನ್ನು ತಡೆದುಕೊಳ್ಳಬಲ್ಲದು. ಆದರೆ ಅದು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಪೋಷಣೆ, ಕಾಳಜಿ ಮತ್ತು ಪ್ರೀತಿಯ ಅಗತ್ಯವಿದೆ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.